ಇದು ನಮ್ಮ ಇಂದ್ರ ಅವನ ಹೆಂಡತಿ ವಾಣಿ ಬದುಕಿದ್ದಾಗ ಮಾಡಿದ ಬಿಲ್ಲು. ಆಗ ಈ ಕಂಪ್ನಿಯ ಸಂಪೂರ್ಣ ವ್ಯವಹಾರ ವಹಿವಾಟನ್ನೆಲ್ಲ ತಗೊಂಡಿದ್ದು ಅವನೊಬ್ಬನೇ. ಈ ಸಣ್ಣ ಕಂಪ್ನಿನ ಅವನಿಗೆ ಕೊಟ್ಟ ಮೇಲೆ ಇಷ್ಟು ಎತ್ತರಕ್ಕೆ ಬೆಳೆಸ್ತು. ಹಂಗಾಗಿ ನನ್ನ ಎಲ್ಲ ಆಸ್ತಿಯನ್ನು ಮತ್ತು ವ್ಯವಹಾರವನ್ನು ವಾಣಿ ಮತ್ತು ಇಂದ್ರನ ಹೆಸರಿಗೆ ಮಾಡಿಬಿಟ್ಟೆ. ಆದರೆ ವಾಣಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ತನ್ನ ಎಲ್ಲ ಆಸ್ತಿನ ತನ್ನ ಮಗ ರಾಮನ ಹೆಸರಿಗೆ ಮಾಡಿ, ಜೊತೆಗೆ ಇದನ್ನು ಅವನು ಯಾರಿಗೂ ಹಸ್ತಾಂತರ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ವಿಲ್ ಮಾಡಿಬಿಟ್ಟಿದ್ದಾಳೆ. ಅದು ವಾಣಿ ಅವರು ಬಾಮ್ಮ ಭಾರ್ಗವಿ. ವಕೀಲ್ರೆ, ಈ ವಾಣಿ ನಿರ್ಧಾರದಿಂದ ನನಗೆ ತುಂಬ ಗೊಂದಲ ಆಗ್ಬಿಟ್ಟಿದೆ. ಈ ವಿಲ್ ಬಗ್ಗೆ ನಂದೇನು ತಕರಾರಿಲ್ಲ, ಆದರೆ ಹಾಗಂತ ಒಬ್ಬ ತಂದೆಯಾಗಿ ನಾನು ಇನ್ನಿಬ್ಬರು ಮಕ್ಕಳನ್ನ ಹಾಗೆ ಬಿಡೋಕ್ಕಾಗತ್ತಾ? ಅದಕ್ಕೆ ನಿಮ್ಮನ್ನು ಕರೆಸ್ತೆ. ವಾಣಿಗೆ ರಾಮನ ಮೇಲೆ ಅತಿಯಾದ ಕಾಳಜಿ ಇದ್ದಿದ್ದರಿಂದ ಅವನ ಆಸ್ತಿಯನ್ನು ಯಾರಿಗೂ ಕೊಡದೇ ಇರೋ ಥರ ಕಟ್ಟಾಕ್ಬೇಕು. ಈಗ ರಾಮನಿಗೆ ನಾವು ಮದುವೆ ಮಾಡ್ತಿರೋದ್ರಿಂದ ಅವನ ಹಕ್ಕನ್ನು ನಾವು ಕಟ್ಟಾಕ್ಬಾರ್ದಲ್ವಾ? ಅಂದರೆ ಈಗ ವಾಣಿ ಮತ್ತು ಇಂದ್ರನ ನಾನು ಕೊಟ್ಟಿದ್ದೀನಲ್ಲ ಪೂರ್ತಿ ಆಸ್ತಿ, ಅದರಲ್ಲಿ ಅರ್ಧ ಆಸ್ತಿಯನ್ನು ರಾಮನ ಹೆಸರಿಗೆ, ಇನ್ನು ಉಳಿದ ಅರ್ಧನ ನನ್ನ 2 ಮಕ್ಕಳಿದಾರಲ್ಲ ಸತ್ಯ ವಿಶ್ವ ಅವ್ರಿಗೆ ಹಂಚೋಣ ಅಂತ ಇದ್ದೀನಿ. ಅಂದರೆ ವಾಣಿ ಆಸ್ತಿ ರಾಮನಿಗೆ, ಇಂದ್ರನ ಆಸ್ತಿ ಇವರಿಬ್ಬರಿಗೆ. ಈ ರೀತಿ ವಿಲ್ನ ತಿದ್ದುಪಡಿ ಮಾಡಿಬಿಡಿ ಸರ್. ಆದರೆ ಇದೆಲ್ಲ ವ್ಯಾಲಿಡಿಟಿಗೆ ಬರೋದು ಯಾವಾಗ ಗೊತ್ತಾ? ರಾಮನ ಮದುವೆ ಆದಮೇಲೆ ಅವನ ಆಸ್ತಿ ಅವನಿಗೆ, ಚಿಕ್ಕಪ್ಪತಿರಿಗೆ ಮಿಕ್ಕಿದ್ದ ಆಸ್ತಿ. ನೀನೇನಂತೀಯಮ್ಮ ಭಾರ್ಗವಿ? ನೀವು ಡಿಸೈಡ್ ಮಾಡಿದ್ಮೇಲೆ ಆಯ್ತು ಮಾವಯ್ಯ, ಕರೆಕ್ಟಾಗೇ ಇರುತ್ತೆ. ನೀವು ಹೇಳ್ದಾಗೆ ಆಗಲಿ. ಆದಷ್ಟು ಬೇಗ ಪೇಪರ್ಸ್ ರೆಡಿ ಮಾಡಿ ನಾನು ತೊಗೊಂಬರ್ತೀನಿ. ಹಾಗೆ ಮಾಡಿಬಿಡಿ ಸರ್, ತುಂಬ ಉಪಕಾರವಾಗುತ್ತೆ. ನಮಸ್ಕಾರ. ಒಂದು ನಿಮಿಷ, ನಂದು ಇನ್ನೂ ಒಂದು ಕಂಡೀಷನ್ ಇದೆ. ಇನ್ನೂ ಒಂದು ಕಂಡೀಷನಾ? ಅಲ್ಲ ರೀ, ಮನೆ ಒಳಗೆ ಬರೋಕ್ಕಿಂತ ಮುಂಚೆ ಒಂದು ಕಂಡೀಷನು, ಈಗ ರೂಮ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಕಂಡೀಷನು. ಕಂಡೀಷನ್ ಮೇಲೆ ಕಂಡೀಷನ್ ಹಾಕ್ತಿದ್ದೀರಾ, ನನಗೆ ಯಾಕೋ ಭಯ ಆಗ್ತಾ ಇದೆ. ಒಂದು ಸ್ವಲ್ಪನಾದರೂ ಭಯ ಭಕ್ತಿ ಇರಬೇಕಲ್ವ ಪತಿದೇವ್ರೆ? ಆಯ್ತು, ಅದೇನು ಹೇಳಿ. ನೀವು ನನ್ನನ್ನು ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ಸೋದು ನನಗಂತೂ ಒಂಚೂರು ಇಷ್ಟ ಇಲ್ಲ. ಯಾರೋ ರೋಡಲ್ಲಿ ಹೋಗೋರನ್ನ ಮಾತಾಡ್ಸೋ ಥರ ಮಾತಾಡ್ಸಿದ್ರೆ ನಾನಂತೂ ರೂಮ್ ಒಳಗಡೆ ಬರಲ್ಲ. ನೀವು ನನ್ನ ಏಕವಚನದಲ್ಲಿ ಮಾತಾಡ್ಸೋದೆ ನನಗಿಷ್ಟ. ಆಲ್ಸೋ ಅವಾಗ ನಾನು ನಿಮ್ಮನ್ನ ಹೋಗೋ ಬಾರೋ ಅಂತೆಲ್ಲ ಮಾತಾಡಿಸ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಅಬ್ಬ, ಅಷ್ಟೇನಾ? ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಸರಿ ಆಯ್ತು, ನೀವು ಹೇಳ್ದಂಗೆ ಆಗಲಿ. ಮತ್ತೆ ನೀವು ಸಾರಿ, ಸ್ವಲ್ಪ ಟೈಮ್ ತಗೊಳುತ್ತೆ, ಅಭ್ಯಾಸ ಆಗ್ಬೇಕಲ್ಲ. ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ. ಅಣ್ಣ ಇವಾಗ ಒಳಗೆ ಹೊರಡಿ. ಹೋಗ್ತೀನಿ, ಯಾಕೆ ತಳ್ಚ? ನೀವಿಬ್ರು ಇವತ್ತು ಇದೇ ರೂಮಲ್ಲಿ ಮಲ್ಕೊಳ್ತೀರಾ? ಹ್ಞೂ ಬೇಬಿ, ನಾನು ನಿಮ್ ಜೊತೆ ಮಲ್ಕೊಳ್ಳ. ಸಿಹಿ ಪುಟ್ಟ, ಇವತ್ತು ನೀನು ನನ್ನ ಜೊತೆನೆ ಮಲ್ಕೊ, ಓಕೆನಾ? ಅಣ್ಣ ನೀನೇನು ನೋಡ್ತಾ ನಿಂತ್ಕೊಂಡಿದ್ಯಾ? ಇವಾಗ ನೀವಿಬ್ರು ಹೊರಡ್ತೀರಾ? ಬಾಬಾಜಿ, ಅದು ಅಲ್ಲಿ ಫ್ಲವರ್ಸ್ ಎಲ್ಲ ಇದೆ, ನಾನು ಅಲ್ಲೇ ಮಲ್ಕೋಬೇಕಾಗಿತ್ತು. ಅಯ್ಯೋ ಪುಟ್ಟ, ಇದು ಮದುವೆ ಆಗಿರೋರಿಗೆ ಮಾತ್ರ ಮಾಡೋ ಶಾಸ್ತ್ರ. ನಾವು ಒಳಗೆ ಹೋಗಿ ಮಲ್ಕೊಂಡ್ವಾ? ಹಾಯ್ ಅಂಕಲ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌ ಅಬೌಟ್ ಯು? ಗುಡ್ ಅಂಕಲ್.
ಎಷ್ಟು ದಿನ ಆಗೋಯ್ತು ಭೇಟಿಯಾಗಿ. ತಾತನ ಜೊತೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಓಹ್ ನೈಸ್. ಓಕೆ ರಾಮ್, ಮತ್ತೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್. ಚಿಕ್ಕಿ, ತಾತಗೆ ಏನಾಯ್ತು? ಏನಿಲ್ಲ ಕಣೋ, ಈಸ್ ರೆಸ್ಟಿಂಗ್. ಏನೇನೋ ಮಾತಾಡ್ತಾ ಇದ್ರು. ಅವ್ರಿಗೇನೋ ಆಗಿರೋ ಥರ ಲಾಯರ್ನ ಕರೆಸು, ವಿಲ್ಲು, ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು. ಬಟ್ ಹೀಸ್ ಆಲ್ ರೈಟ್ ನಾವು. ಬಟ್ ಯಾಕೆ ಚಿಕ್ಕಿ? ನಾ ಒಂದ್ಸಲ ಅವ್ನ ನೋಡ್ತೇನೆ. ಅಪ್ಪು, ಇಟ್ಸ್ ಓಕೆ, ರಿಲ್ಯಾಕ್ಸ್. ಇಷ್ಟು ದಿನ ನಿನ್ನ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ಈಗ ನೀನು ಮದುವೆ ಫಿಕ್ಸ್ ಆದಮೇಲೆ ಅದ್ರ ಸಂಭ್ರಮ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ರೆಸ್ಟ್ ಮಾಡಲಿ, ನೀನು ಇದ್ರ ಬಗ್ಗೆ ಎಲ್ಲ ನಾಳೆ ಮಾತಾಡು, ಆಯಿತಾ? ಫೈನ್ ಚಿಕ್ಕಿ. ರಾಮ, ಒಂದು ನಿಮಿಷ ನೋಡು ರಾಮ. ಅಪ್ಪಾಜಿ ಲಾಯರ್ನ ಕರೆಸಿದ್ದಾರೆ ಅಂದರೆ ಅದು ವಿಲ್ಲಿಗೆ ಸಂಬಂಧಿಸಿದ ವಿಷಯನೇ ಇರುತ್ತೆ. ನೋಡು, ಇದರಲ್ಲಿ ಯಾರು ಕೈವಾಡೋನು ಇಲ್ಲದೆ ಇರೋ ಥರ ನೋಡ್ಕೋಬೇಕು ನೀನು. ಯಾರ ಮಾತು ನಂಬಳ, ನನ್ನ ಮಾತನ್ನು ಪರೀಕ್ಷೆ ಮಾಡದೆ ನಂಬಳ, ಆಯ್ತಾ? ಹಾಂ, ಪ್ಲೀಸ್. ಇದೆಲ್ಲ ನಿಮ್ಮ ಅಪ್ಪಂದು ಕಾಣೋರಮ್ಮ. ನೀನು ಇಲ್ಲಿಗೆ ರಾಜ, ನೀನು ಬೇರೆಯವ್ರಿಗೆ ರಾಜಕೀಯ ಮಾಡೋಕ್ಕೆ ಬಿಡಬಾರ್ದೇನು, ಅರ್ಥ ಆಯ್ತಾ? ಓಕೆ? ಹಾಂ, ಚಿಕ್ಕಪ್ಪ ಪ್ಲೀಸ್, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಹೋಗಿ ಮಲ್ಕೊಳ್ಳಿ. ಹೇ ಅಲ್ಲ ಕಣೋ, ತುಂಬ ಇಂಪಾರ್ಟೆಂಟ್ ಇದು. ಚಿಕ್ಕಪ್ಪ ದಯವಿಟ್ಟು ಕುಡಿಯೋದನ್ನ ನಿಲ್ಲಿಸ್ತೀರಾ? ನೀವು ಹೀಗೆ ಕುಡಿದ್ರೆ ನಿಮ್ಮ ಹೆಲ್ತ್ ಏನಾಗಬೇಕು? ಇದು ಬೇರೆ ಅದು ಬೇರೆ ರಮ್ಮ. ಫಸ್ಟು ನೀನು ನಾನು ಹೇಳೋದನ್ನು ಕೇಳು, ಓಕೆ? ಇಲ್ಲ ಚಿಕ್ಕಪ್ಪ, ನೀವು ಈ ರೀತಿ ಕುಡ್ಕೊಂಡು ಬಂದು ಏನೇ ಹೇಳಿದ್ರು ಅದನ್ನ ಕೇಳಬೇಕು ಅಂತನೂ ನಂಗೆ ಅನ್ಸಲ್ಲ. ಆ್ಯಂಡ್ ನಾನು ಅದನ್ನು ನಂಬೋದೂ ಇಲ್ಲ. ನಮ್ಮ ಅಲ್ಲ ಕಣ, ಇದು ಯಾಕ್ರೋ ಯಾರು ನನ್ನ ಮಾತು ನಂಬೋದೇ ಇಲ್ಲ ಅಂತೀರಾ? ನಿಮಗೆಲ್ಲ ಬೆಣ್ಣೆಗೆ ಕೂದಲು ತೆಗ್ದಂಗೆ ನೈವ ಮಾತಾಡಿ ಬೆನ್ನಿಗೆ ಚೂರಿ ಇಡ್ತಾರಲ್ಲ, ಅವ್ರ ಮತ್ತೆ ಸತ್ಯ ಅನ್ಸುತ್ತಲ್ಲ. ಕುಡ್ದಿದ್ರು ಸತ್ಯ ಮಾತಾಡ್ತಾ ಇದ್ದೀನಿ ಕಣೋರಮ್ಮ. ಯಾಕೆ ಯಾರು ಯಾಕ್ರಿ ಹಿಂಗೆ ಕಿರ್ಚಾಡ್ತಿದ್ದೀರಾ? ಬನ್ನಿ ನೀವು. ರಾಮ ಕಡೆ ನನ್ನ ಮಾತು ಬನ್ನಿ. ರೂಮ್ನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ಲ. ಬರೀ ರೂಮ್ ಮಾತ್ರ ಅಲ್ಲ, ಮದುವೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಅಂದ್ಕೊಂಡಿದ್ಕಿನ ಮದುವೆ ಸಕ್ಕತ್ತಾಗಾಯ್ತು ಅಲ್ವಾ? ನನ್ನ ರಾಮನ ಕೆಲಸ ಇದೆಲ್ಲ. ಅವನು ಯಾಕೆ ನನಗೋಸ್ಕರ ಇಷ್ಟೊಂದು ಒದ್ದಾಡ್ತಿದ್ದಾನೋ ನನಗೆ ಅರ್ಥ ಆಗ್ತಿಲ್ಲ. ಒಡ ಹುಟ್ಟವ್ರ ಮಧ್ಯ ಅಷ್ಟಿಷ್ಟಾದರೂ ಅಸೂಯೆ ಇರುತ್ತೇನೋ, ಆದರೆ ರಾಮಗೆ ನನ್ನ ಬಗ್ಗೆ ಅದಿಲ್ಲ. ನನ್ನ ಪ್ರೀತಿ ಅಷ್ಟೇ ನನಗೆ ಕೊಟ್ಟಿರೋದು. ನಿಮ್ಮಿಬ್ರು ಸ್ನೇಹ ಕೂಡ ಅಂತದ್ದೆ. ಕರೆಕ್ಟಾಗಿ ಹೇಳಿದೆ ಪ್ರಿಯಾ. ಯುನೋ ವಾಟ್, ರಾಮ್ ಮತ್ತು ಅವನ ಮನೆಯವರು ನನಗೆ ಮನೆ ಮಗನಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಆಗ ನಾನಿನ್ನೂ ಚಿಕ್ಕ ಹುಡುಗ, ಜೊತೆಗೆ ತಂಗಿ ಬೇರೆ, ಅನಾಥ. ಈ ಪ್ರಪಂಚದಲ್ಲಿ ಅನಾಥರಾಗಿರೋದು ಹೇಗಿರುತ್ತೆ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಂಥ ಕಷ್ಟದ ಸ್ಥಿತಿ ಅದು. ಅದೇನು ಪುಣ್ಯ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ದೇಸಾಯಿ ಮನೆಯವ್ರ ಕೈಗೆ ಸಿಕ್ತೆ. ನಾನು ಬುದ್ಧಿವಂತ, ಪ್ರತಿಭಾವಂತ ಅಂತ ಸೂರಿ ಯಾವಾಗಲೂ ನನ್ನನ್ನು ಹೊಗಳ್ತಾ ಇರ್ತಾರೆ. ನಿಜ ಹೇಳಬೇಕು ಅಂತಂದರೆ ನಾನಿವತ್ತು ಹೀಗಿರೋದಕ್ಕೆ ನನ್ನ ಅದೃಷ್ಟ, ಅವ್ರ ದೊಡ್ಡ ಗುಣನೇ ಕಾರಣ. ಏನೂ ಇಲ್ದವರು ನನಗೆಲ್ಲ ಕೊಟ್ಟಿದ್ದಾರೆ. ಪ್ರೀತಿ, ವಿದ್ಯೆ, ಕೆಲಸ, ಜೀವನ, ಎಲ್ಲ ಅಂದರೆ ಎಲ್ಲ. ನಾನು ಅವ್ರ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಪ್ರಿಯಾ, ನಾನು ನಿನಗಿಂತ ಅವ್ರ ಬಗ್ಗೆ, ಆ ಮನೆಯವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀನಿ, ಅವ್ರಿಗೆ ಜಾಸ್ತಿ ಆದ್ಯತೆ ಕೊಡ್ತಿದ್ದೀನಿ ಅಂತ ನಿನಗನ್ಸಿದ್ರೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಅವ್ರ ವಿಷಯ ಬಂದಾಗ ನಾನು ನನಗೆ ಎರಡನೇ ಆದ್ಯತೆ ಕೊಡ್ತೀನಿ. ಈ ವಿಷಯದಲ್ಲಿ
ನಾವಿಬ್ಬರು ಒಂದೇ ಅಂತ ನಂಬಿದ್ದೀನಿ. ಅವ್ರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರೋ ನೀವು ಅಷ್ಟೇ ಲಾಯಲ್ ಆಗಿದ್ದೀರಾ, ನಿಯತ್ತಾಗಿ ದುಡಿತಾ ಇದ್ದೀರಾ. ಇದಕ್ಕೆಲ್ಲ ಬೆಲೆ ಹೇಗೆ ಕಟ್ತೀರಾ ಹೇಳಿ? ನಿಮ್ಮ ಈ ಗುಣನೇ ನನಗೆ ತುಂಬ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಪ್ರಿಯಾ. ರಾಮ್ ಮನೆಗೆ ರೀಚ್ ಆದರೆ ಏನು? ಮೆಸೇಜು ಮಾಡಿಲ್ಲ, ನಾನೇ ಕೇಳಲ್ಲ. ಮನೆಗೆ ರೀಚ್ ಆದ್ರ ಹಲೋ. ಹಾಂ ಸೀತಾ, ರಾಮ್, ಈಗಷ್ಟೇ ರೀಚ್ ಆದೆ. ಬಟ್ ಐ ರಿಯಲಿ ಡೋಂಟ್ ನೋ ಮ್ಯಾನ್, ಐ ಆಮ್ ಸೋ ಸ್ಕೇರ್ಡ್. ಏನಾಯ್ತು ರಾಮ್? ಆ್ಯಕ್ಚುಲಿ ತಾತ ನಮ್ಮ ಮದುವೆನ ಸಿಕ್ಕಾಪಟ್ಟೆ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ನಾವು ಮದುವೆ ಆಗೋ ತನಕ ಅವ್ರಿಗೆ ಸಮಾಧಾನ ಇಲ್ಲ ಸೀತಾ. ವಿ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಸೂನ್. ಐ ನೋ ತಾತನ ನಾನೇ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಸ್ಬಿಟ್ಟೆ, ಆದರೆ ಇನ್ನು ಕಾಯಿಸಲ್ಲ. ಈ ವಯಸ್ಸಾದವ್ರು ಒಂಥರ ಸೆನ್ಸಿಟಿವ್ ಆಗಿಬಿಡ್ತಾರೆ. ಅದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಸೀತಾ. ರಾಮ್, ನೀವೇನೋ ಹೆದರ್ಕೋಬೇಡಿ, ತಾತಂಗೇನೂ ಆಗೋದಿಲ್ಲ. ಏನಾದರೂ ಆಗೋಕ್ಕೆ ರಾಮ ಬಿಡೋದಿಲ್ಲ. ಈ ನನ್ನ ರಾಮನ್ನ ನಾನು ಬಿಡೋದಿಲ್ಲ. ಸಾರಿ ಕಮಗೆ, ಏನು ಹೇಳಿದ್ರಿ? ನನ್ನ ರಾಮ ಅಂತ ಹೇಳಿದ್ರಾ? ಹಾಂ, ನೀವು ನನ್ನ ರಾಮನೇ ತಾನೆ. ಥ್ಯಾಂಕ್ ಯು ಸೀತಾ, ಇಟ್ ಫೀಲ್ ಸೋ ಗುಡ್. ನೀವು ನನ್ನ ಜೊತೆಗಿದ್ದೀರಲ್ಲ, ಅದೇ ನಂಗೊಂದು ಧೈರ್ಯ. ಸೀತಾ, ನನ್ನ ತಾತಂಗೇನೂ ಆಗೋದಿಲ್ಲ ಅಲ್ಲ? ತಾತ ಬೇಗ ಹುಷಾರಾಗ್ತಾರೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಸ್ಟ್ರಾಂಗ್ ಆಗಿರಿ. ನೀವು ಸ್ಟ್ರಾಂಗ್ ಆಗಿದ್ರೇ ತಾತಂಗೆ ಧೈರ್ಯ ಹೇಳ್ಬೋದು. ದೇವ್ ರಾಮನ ನೆನೆಸ್ಕೊಂಡು ಮಲ್ಕೊಳ್ಳಿ. ಅರೆ, ಇದೇನಿದು ಸಿಹಿ ಹೇಳೋದನ್ನೆಲ್ಲ ನನಗೆ ಹೇಳ್ತಾ ಇದ್ದಾರಲ್ಲ ಸೀತಮ್ಮ? ನಿಮಗೂ ಸಿಹಿಗೂ ಏನು ತುಂಬ ವ್ಯತ್ಯಾಸ ಇಲ್ಲ. ಇವತ್ತು ಅವಳಿಲ್ಲ, ಅವಳನ್ನ ಮಲಗಿಸೋ ಬದಲು ನಾನು ನಿಮ್ಮನ್ನ ಮಲಗಿಸ್ತಿದ್ದೀನಿ ಅಷ್ಟೇ. ರಾಮನ ನೆನೆಸ್ಕೊಂಡು ಮಲ್ಕೊಳ್ಳಿ, ಬೇಗ ನಿದ್ದೆ ಬರುತ್ತೆ. ಇಷ್ಟು ದಿನ ಸೀತನ ನೆನೆಸ್ಕೊಂಡು ಮಲಗ್ತಿದ್ದೆ. ಫಾರ್ ಅ ಚೇಂಜ್ ಇವತ್ತು ರಾಮನ್ ನೆನೆಸ್ಕೊಂಡು ಮಲಗ್ತೀನಿ. ಅದೇನೋ ಗೊತ್ತಿಲ್ಲ ಸೀತಾ, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ತುಂಬ ನೆಮ್ಮದಿ ಸಿಗುತ್ತೆ. ಎನಿವೆ, ನಾನು ಮಲಗ್ತೀನಿ, ನೀವು ಮಲ್ಕೊಳ್ಳಿ. ಟಯರ್ಡ್ ಆಗಿರ್ತೀರ. ಇವತ್ತು ನನಗೆ ನಿದ್ದೆ ಬರುತ್ತೋ ಇಲ್ವೋ? ಯಾಕೆ? ಇವತ್ತು ಫಸ್ಟ್ ಟೈಮ್ ಸಿಹಿ ಇಲ್ಲದೆ ಮಲ್ಕೋತಿರೋದು. ಹಾಸಿಗೆ ಸಿಕ್ಕಾಪಟ್ಟೆ ದೊಡ್ಡದು ಅನಿಸ್ತಾ ಇದೆ. ಅಷ್ಟೆಲ್ಲ ಜಾಗ ಇದ್ದರೂ ನಾನೊಂದು ಕಾರ್ನರಲ್ಲಿ ಮಲಗಿರ್ತೀನಿ. ಅವಳು ಆ ಕಡೆಯಿಂದ ಈ ಕಡೆ ಹುರುಳಾಡ್ತಾನೆ ಇರ್ತಾಳೆ. ಒಂದೊಂದ್ಸಲ ಕೋಪ ಬಂದರೆ ಬೈದು ಬಿಡ್ತೀನಿ. ಬಟ್ ಇವತ್ತು ತುಂಬ ನೆನಪಾಗ್ತಿದ್ದಾಳು ಅವಳು. ಇಷ್ಟೊತ್ತಿಗೆ ಮಲಗಿರ್ತಾಳೋ ಇಲ್ವೋ, ಅಥವಾ ಅಂಜಲಿಗೆ ಕತೆ ಹೇಳು ಅಂತ ಹಿಂಸೆ ಮಾಡ್ತಿರ್ತಾಳೆ. ಮಿಸ್ಸಿಂಗ್ ಅರ್ ಅ ಲಾಟ್. ಅವಳೇನು ಮಾತ್ರ ಅಲ್ಲ, ಮಿಸ್ ಮೀ ಟು. ಗುಡ್ ನೈಟ್ ಸೀತಾ. ಗುಡ್ ನೈಟ್. ಆರಾಮಾಗಿ ಮಲ್ಕೊಡಿ. ಯಾ, ಬಾಯ್. ಅಲ್ಲ ಪಾರ್ಗು, ಅದು ಏನು ಹೇಳ್ತಿದ್ದೆ ನೀನು? ಈ ಇಡೀ ಆಸ್ತಿ ನಂದು, ಆಮೇಲೆ ಇನ್ನೊಂದೇನು ಹೇಳ್ದಿಯಲ್ಲ, ವಾಟ್ ಇಸ್ ದಟ್? ಕಾಲ್ ಮೀ ಮಹಾರಾಣಿ ಭಾರ್ಗವಿ ದೇಸಾಯಿ. ಎಲ್ಲ ನಂದು ಅಂತಿದ್ದೆ. ಈಗ ನೋಡಿದ್ರೆ ಫಸ್ಟ್ ಬಾಲೇ ಬೋಲ್ಡ್ ಆದೋ ಥರ ನಿಂತಿದ್ಯಾ ನೀನು. ಇಲ್ಲ 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 ಇಲ್ಲ, ನೀನು ಫಸ್ಟ್ ಬಾಲ್ ಬೋಲ್ಡ್ ಆಗಿಲ್ಲ. ಇನ್ನೇನು ಸೆಂಚುರಿ ಹೊಡಿತೀಯಾ, ಮ್ಯಾಚನ್ನೇ ಗೆಲ್ಲಿಸ್ಬಿಡ್ತೀಯಾ ಅಂದ್ಕೊಂಡಿದ್ದಾಗ ರನ್ಔಟ್ ಆಗ್ಬಿಡ್ತಾರಲ್ಲ, ಆ ಥರ ಆಗೋಯ್ತು. ಏನು ಬಾರ್ಗು, ಹೊಸ ಅಧ್ಯಾಯ ಶುರುವಾಗ್ತಿದೆ ಅಂತೆ. ಈಗ ಸಿಕ್ಕಿದ್ದು ಮತ್ತೆ ಚಿಪ್ಪೇನ? ಈಗಲಾದರೂ ಗೊತ್ತಾಯ್ತಾ ಬಾರ್ಗು? ನಾವೆಷ್ಟೇ ಮೈ ಪರ್ಚ್ಕೊಂಡ್ರು ಹಣೆಯಲ್ಲಿ ಏನು ಬರೆದಿರುತ್ತೋ ಅಷ್ಟೇ ಅಷ್ಟೇ ನಮಗೆ ದಕ್ಕೋದು. ಲೈಫಲ್ಲಿ ನಿನಗೊಂದು ಚೂರಾದರೂ ಸೀರಿಯಸ್ನೆಸ್ ಇದೆಯಾ ವಿಶ್ವ? ಆಸ್ತಿಯಲ್ಲಿ ಪಾಲ್ ಮಾಡ್ತಾರಂತೆ,
ಅರ್ಧ ಭಾಗ ಆ ರಾಮಂದಂತೆ ಇನ್ನು ಅರ್ಧ ಭಾಗದಲ್ಲಿ ಇನ್ನಿಬ್ರು ಅಣ್ಣ ತಮ್ಮಂದ್ರು ಹಂಚ್ಕೋಬೇಕಂತೆ. ಆ ಕಾಲ ಭಾಗ ನಿಮ್ಮಿಬ್ಬರಿಗೂ ಹೋಗ್ಲಿ ಪಾಪ ಅಂತ ಹಾಕ್ತಾ ಇರೋ ಭಿಕ್ಷೆ. ಛೀ! ಇದನ್ನ ಕೇಳ್ಕೊಂಡು ನಕ್ಕೊಂಡು ನಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಥು! ಬರೀ ನನ್ನನ್ನು ಆಡ್ಕೊಂಡು ತಿರ್ಗಾಡೋದಕ್ಕೆ ಲಾಯಕ್ ನೀನು. ಈ ಸಾಮ್ರಾಜ್ಯನ ಆಳೋ ತಾಕತ್ತಿದ್ದಿದ್ರೆ ನಾನು ಈ ಥರ ಭಿಕ್ಷೆ ಬೇಡಬೇಕಾಗಿರ್ತಿರ್ಲಿಲ್ಲ. ಇಲ್ಲಿ ನೋಡು, ಈ ಬಿಡಿಗಾಸ್ಗೆ ನೀನು ಸಂತೋಷ ಪಡ್ಬೋದು, ಆದರೆ ನನಗಲ್ಲ. ಹಾಗೆ ನೋಡೋಕೆ ಹೋದರೆ ಲೆಕ್ಕದಲ್ಲಿ ಇಂದ್ರನ ಹೆಸರಲ್ಲಿರೋ ಆಸ್ತಿ ನನಗೆ ಸೇರಬೇಕು. ಹಾಗಂತ ಸುಮ್ಮನಿರ್ತೀನಿ ಅನ್ಕೋಬೇಡ. ಅನ್ಕೊಂಡಿದ್ದನ್ನ ಮಾಡದೇ ಇರೋ ಜಾಯಮಾನನೇ ಅಲ್ಲ ನಂದು. ಅಲ್ಲ ಭಾರ್ಗು, ಈಗ ನಾವು ಈ ವಿಲ್ಲನ್ನು ಬದಲಾಯಿಸೋದಕ್ಕೆ ಮುಂಚೆನೇ ಅಕಸ್ಮಾತ್ ನಮ್ಮ ಅಪ್ಪಾಜಿ ರಿಟೈರ್ಡ್ ಹರ್ಟ್ ಆಗ್ಬಿಟ್ರು ಅನ್ಕೊ, ಆಮೇಲೆ ರಾಮನ ಮದುವೆನೂ ಆಗಲ್ಲ ಅನ್ಕೊ, ಆಗಿದೆಲ್ಲ ಯಾರಿಗೆ ಸೇರುತ್ತೆ? ರಾಮನಿಗೆ. ನಿಜ ಭಾರ್ಗು. ಈಗ ವಾಣಿಯತ್ಗೆ ತಮ್ಮ ಆಸ್ತಿನ ರಾಮನ್ಗೆ ಅಂತ ಏನು ಮಾಡಿದಾರೋ ಅದೇನೋ ರಾಮನ್ಗೆ ಸೇರುತ್ತೆ ಸರಿ, ಆದರೆ ನಮ್ಮ ಇಂದ್ರಣ್ಣನ ಆಸ್ತಿ ಅದು ಯಾರಿಗೆ ಸೇರುತ್ತೆ? ಪಿತ್ರಾರ್ಜಿತ ಅಲ್ವಾ, ಇನ್ಯಾರಿಗೆ ಸೇರುತ್ತೆ? ಅದೂ ರಾಮನಿಗೆ ಸೇರುತ್ತೆ. ಇರ್ಬೋದು, ಆದರೆ ಅದನ್ನು ನಮ್ಮ ರಾಮ ಯಾರಿಗೂ ಕೊಡಬಾರ್ದು ಅಂತ ಏನಿಲ್ವಲ್ಲ. ರಾಮ ಅದನ್ನು ನನಗೇ ಕೊಡ್ಬೋದು, ಬೇಕಾದ್ರೆ ನಿನಗೂ ಕೊಡ್ಬೋದು. ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ? ಕಾಲಿಗೆ ಬಂದದ್ದು ಪಂಚಾಮೃತ ಅಂತ ಕೈ ಮುಕ್ಕೊಂಡು ಹಾಕೋ ಭಿಕ್ಷೆನ ತಗೊಳ್ಳೋಳಲ್ಲ ಈ ಭಾರ್ಗವಿ. ನ್ಯಾಯ ನೀತಿ ಧರ್ಮ ಅಂತ ಮಾತ್ಗೂ ಮಾತಾಡ್ತಾನೆ ಇರ್ತಾರೆ ನಿಮ್ಮಪ್ಪ. ಯಾಕೆ ಈ ಮನೆ ಸೊಸೆದಿರ್ ನೆನ್ಪಿಗೆ ಬರಲಿಲ್ವಾ? ಕೊನೆಗೂ ನಾವುಗಳು ಅವ್ರ ಜೀತದ ಆಳು ಅಂತ ಪ್ರೂವ್ ಮಾಡಿಬಿಟ್ರು. ಅವ್ರ ಚಾಕ್ರಿ ಮಾಡೋದಕ್ಕೆ ನಾನು ಬೇಕು, ಆದರೆ ಆಸ್ತಿ ಬರಿಬೇಕಾದ್ರೆ ನಾನು ಬೇಕಾಗಿಲ್ಲ ಅವ್ರಿಗೆ. ಹಾಂ, ಕೊನೆಗೆ ನನಗೆ ಸಿಕ್ಕಿದ್ದೇನು? ಪ್ರೀತಿಸ್ತವನು ಸಿಗಲಿಲ್ಲ. ಅವನು ಮಾಡಿದ ಆಸ್ತಿಲೂ ನನ್ನ ಹೆಸರಿಲ್ಲ. ಸೀತಾ ಮತ್ತು ರಾಮ್ ಇಬ್ಬರು ಸೇರಿ ನಮ್ಗೆ ಎಂಥ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಾವು ಅದನ್ನು ಅವ್ರಿಗೆ ವಾಪಸ್ ಕೊಡಬೇಕು. ಸುವಿ ಸರ್ ಕೂಡ ಒಪ್ಪಾಯ್ತು. ಇನ್ನೇನಿದ್ರು ನಮ್ಮ ಸೀತಾರಾಮ ಕಲ್ಯಾಣನ ಧಾಮ್ ಧೂಮ್ ಅಂತ ಮಾಡೋದೊಂದೇ ಬಾಕಿ. ನಾನು ನಿಮ್ಮ ಜೊತೆ ಇರ್ತೀನಿ. ನಿಮಗೆ ರಾಮ್ ಹೇಗೋ, ಸೀತಾ ಹಾಗೆ ನನಗೆ. ನನ್ನ ತಲೆ ಮೇಲೆ ಒಳ್ಳೆ ಋಣ ಇದೆ. ಆದರೆ ಇದೊಂದೇ ಒಂದು ವಿಷಯ ನನಗೆ ಯಾಕೋ ಮಿಸ್ ಹೊಡಿತಾ ಇದೆ ಪ್ರಿಯಾ. ಏನು? ಭಾರ್ಗವಿ ಚಿಕ್ಕಿನೇ ಸೀತಾನ ರಾಮ್ ಇಷ್ಟಪಡ್ತಿರೋ ಹುಡುಗಿ ಅಂತ ಎಲ್ಲರ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಅದೊಂದೇ ನನಗೆ ಕನ್ಫ್ಯೂಸ್ ಆಗ್ತಿರೋದು. ಅದ್ರಲ್ಲಿ ಕನ್ಫ್ಯೂಸ್ ಆಗೋದೇನಿದೆ? ಅವ್ರಿಗೆ ರಾಮ್ ಅಂದರೆ ಅಷ್ಟಿಷ್ಟ, ಅದಕ್ಕೆ ಅವರೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡೋಕ್ಕೆ ರೆಡಿ ಇದ್ದಾರೆ. ಕೆಲವೊಂದು ವಿಷಯಗಳನ್ನ ನಾನು ಎವಿಡೆನ್ಸ್ ಸಮೇತ ನಿನಗೆ ಹೇಳೋಕ್ಕಾಗಲ್ಲ ಪ್ರಿಯಾ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಭಾರ್ಗವಿ ಚಿಕ್ಕಿ ನಾವು ಅಂದ್ಕೊಂಡು ಹಾಗಲ್ಲ. ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಏನು ಹೇಳ್ತಿದ್ದೀರಾ ನೀವು? ಹೌದು, ಅವರು ಮುಖವಾಡ ಹಾಕೊಂಡಿದ್ದಾರೆ. ಅವ್ರ ಅಸಲಿ ಮುಖ ಬೇರೆನೇ ಇದೆ. ಏನು ಬೇಕಾದರೂ ಮಾಡಲಿ, ಇವ್ರು ಕೊಡ್ತಾರೆ ಅಂತ ನಾನು ಕಾಯ್ತಾ ಕೂತ್ಕೊಳ್ಳಲ್ಲ. ಹತ್ರ ಹೇಗೆ ಕಿತ್ಕೋತೀನಿ ನನಗೆ ಚೆನ್ನಾಗಿ ಗೊತ್ತು. ಆಸ್ತಿಯಲ್ಲಿ ಅರ್ಧ ಪಾಲು ಒಂದು ಸಂಸಾರಕ್ಕೆ ಹೋಗುತ್ತಾ, ನಾನು ನೋಡ್ತೀನಿ ಆ ಪಾಲು ಹೇಗೆ ಹೋಗುತ್ತೆ ಅಂತ. ಸಂಸಾರ ಇದ್ರೆ ತಾನೇ ಹೋಗೋದಕ್ಕೆ. ವಾಣಿ, ನಿನ್ನ ಮಗನ ಹೆಸರಲ್ಲಿ ಬರೆದಿರೋ ಆಸ್ತಿಲಿ ನನಗೆ ಒಂದು ಬಿಡಿಗಾಸು ಸಿಗಬಾರ್ದು ಅಂತ ದಿಗ್ಬಂಧನ ಹಾಕ್ತೀಯ.
ನೋಡ್ತಾ ಇರು ಹೇಗೆ ಕಿತ್ಕೋತೀನಿ ಅಂತ. ನನಗದು ಬೇಕು, ಬೇಕೇ ಬೇಕು. ಬೇಕೇ ಬೇಕು ಅಲ್ಲ ಬರ್ಗು, ಈ ಬೇಕೇ ಬೇಕು ಅಂದರೆ ಹೇಗೆ ಪಡ್ಕೋತೀನಿ ನನಗೂ ಗೊತ್ತಿಲ್ಲ, ಆದರೆ ಅದು ನನಗೆ ಬೇಕು. ಓಹ್ ಓಕೆ ಓಕೆ ಭಾರ್ಗು, ನಿನ್ನ ಬ್ಯಾಟಿಂಗು ಬೌಲಿಂಗ್ ಬಗ್ಗೆ ನಂಗೆ ನಂಬಿಕೆ ಇದೆ. ನೀನೇನೋ ಒಂದು ಗೀಗ್ಲಿ ಹಾಕಿ ಮ್ಯಾಚ್ ಗೆದ್ದು ಬಿಡ್ತೀಯ. ಗೆದ್ದರೆ ನಿಂಗೆ 50 ನಂಗೆ 50. ಓಕೆ? ಛೀ, ನಾಚಿಕೆ ಆಗಲ್ಲ ನಿನಗೆ? ಭಾರ್ಗು, ನಾಚಿಕೆ ಗೀಚಿಕೆ ಎಲ್ಲ ಊರಿನ ನಾಚಿಕೆ ಅಲ್ಲ. ನಿನ್ನನ್ನು ಕಾಪಾಡೋದೇನು ಸಾಮಾನ್ಯ ವಿಷಯನ? ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದೀನಿ, ಮುಂದೇನು ಕಾಪಾಡ್ತೀನಿ. ನನ್ನನ್ನು ನೀನು ಕಾಪಾಡ್ತೀಯ? ಕೆಲಸ ಇದ್ರೆ ನೋಡ್ಕೊ ಹೋಗು. ನನ್ನ ಮುಖವಾಡ ಕಳಚಿ ಕೆಳಗೆ ಬಿತ್ತು ಅಂತ ಇಟ್ಕೋ, ಕಷ್ಟ ಆಗೋದು ನಿನಗೇನೆ. ಈ ರೂಮಿನ 4 ಗೋಡೆ ಮಧ್ಯ ಇರೋ ಸತ್ಯ ಹೊರಗೆ ಬಂತು ಅಂತ ಇಟ್ಕೋ, ಬೆತ್ತಲೆ ಆಗೋದು ನಿನ್ನ ವ್ಯಕ್ತಿತ್ವ. ನನ್ನನ್ನು ಕಾಪಾಡೋದಿರಲಿ, ಮೊದಲು ನಿನ್ನನ್ನು ಕಾಪಾಡ್ಕೊ. ಈ ವಿಷಯದ ಬಗ್ಗೆ ನಾನು ರಾಮ್ ಹತ್ರ ಒಂದು ಧೈರ್ಯವಾಗಿ ಹೇಳ್ಕೊಳಕ್ಕಾಗಿಲ್ಲ. ಏನು ಹೇಳ್ತಿದ್ದೀರಾ ನೀವು? ನಾನು ಅವ್ರನ್ನ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ. ಆದರೂ ನೀವು ಈ ಥರ ಹೇಳ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಐ ಟ್ರಸ್ಟ್ ಯು. ಥ್ಯಾಂಕ್ಸ್. ನಾನು ಅಷ್ಟೇ, ಆದಷ್ಟು ಬೇಗ ಚಿಕ್ಕಿ ಉದ್ದೇಶ ಏನು, ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಗೊತ್ತು ಮಾಡ್ಕೊತೀನಿ. ಸೀತಾರಾಮ್ ಬೇರೆ ಬೇರೆ ಆಗೋಕ್ಕೆ ನಾನಂತೂ ಬಿಡಲ್ಲ.